ದತ್ಪೀಠ ಬೇರೆ, ಬಾಬಾ ಬುಡನ್ ದರ್ಗಾ ಬೇರೆ. ನಾಗೇನಹಳ್ಳಿ ಸರ್ವೆ ನಂಬರ್ 57ರಲ್ಲಿ ಬಾಬಾ ಬುಡನ್ ದರ್ಗಾ ಇದೆ ಕಂದಾಯ ದಾಖಲೆ ಪ್ರಕಾರ. ಈಗ ಬಾಬಾ ಬುಡನ್ ದರ್ಗಾ ಹೆಸರಿನಲ್ಲಿ ಯಾವ ಜಮೀನು ಇಲ್ಲ. ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನಾವು ಮುಸಲ್ಮಾನರದ ಜಾಗನೂ ಕಿತ್ಕೊಳಕ್ ಹೋಗಿಲ್ಲ, ಶಾಖಾದ್ರಿ ಜಾಗನೂ ಕಿತ್ಕೊಳಕ್ ಹೋಗಿಲ್ಲ. ನಮ್ಮ ಜಾಗ ನೀವು ಅತಿಕ್ರಮಿಸ್ಕೊಂಡಿದ್ದೀರಿ, ಬಿಟ್ಟು ಹೋಗಿ. ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೈನ್ಸ್ಗೆ ಸ್ವಾಗತ. ನಾನೇನು ಚಿಕ್ಕಮಗಳೂರಿನ ದತ್ತ ಜಯಂತಿ ಏನು ಕರ್ನಾಟಕದ ಅಯೋಧ್ಯೆ ಅಂತ ಹೇಳ್ತಾರೆ, ಅದು ತುಂಬ ಹೈ ಪಿಚ್ಚಿಗೆ ಹೋಗಿದೆ. ಅಂದರೆ CT ರವಿಯವರಿಗೆ ಒಂದು ರೀತಿಯಲ್ಲಿ ಇದು ಒಂದು ರಾಜಕೀಯ ಜನ್ಮ ಕೊಟ್ಟಂಥ ಈ ಕ್ಷೇತ್ರದಲ್ಲೇ ಬಂದಿರೋದು ಒಂದು ವಿಶೇಷ ಕೂಡ ಆಗಿದೆ. ಹಾಗಾಗಿ ಅವ್ರು ಏನು ಕಾಲೇಜು ಸಮಯದಲ್ಲಿ ಹೋರಾಟಗಳು ಮಾಡಿದ್ರು, ಅದು ಯೋಗ ಅಂತೇಳಿ ಅವರು ಶಾಸಕರಾದ ಮೇಲೆ ಈ ಹೋರಾಟ ಅವ್ರು ಬೆನ್ನು ಹತ್ಕೊಂತು. ಈ ಬೆನ್ನು ಹತ್ಕೊಂಡ ಮೇಲೆ ಅವರ ಏನೇನು ಹೋರಾಟ ಮಾಡಿದ್ರು, 40 ವರ್ಷದ ಕಾನೂನು ಹೋರಾಟ ಎಲ್ಲಿಗೆ ಬಂದಿತ್ತು, 40 ವರ್ಷದ ಕಾನೂನು ಹೋರಾಟ ನಂತರ 25 ವರ್ಷ ಏನು ಈಗ ವೇಗ ಕಂಡಿದ್ದಲ್ಲ, ಆ ವೇಗ ಏನೇನು ಸಾಧಿಸಿರಿ ಅಂತೇಳಿ ಅವ್ರು ಮಾತಾಡಿಸ್ತೀವಿ. ಹಾಗಾದರೆ ಬನ್ನಿ, CT ರವರು ಏನು ಹೇಳ್ತಾರೆ ಇದ್ರ ಬಗ್ಗೆ ಕೇಳೋಣ. ಸುದೀರ್ಘ ಬಹುಶಃ ನನಗೆ 50 ವರ್ಷದ ನ್ಯಾಯಾಲಯದ ಹೋರಾಟ ಇದೆ. ಇದು 1973-74ನಲ್ಲಿ ವಕ್ಫ್ ಬೋರ್ಡಿಗೆ ಯಾವಾಗ ಸೇರಿಸ್ಕೊಂಡ್ರು, 1976ಅಲ್ಲಿ ತುರ್ತು ಪರಿಸ್ಥಿತಿ ಇದ್ದ ಕಾಲದಲ್ಲಿ ಪಾದಕೆಗಳನ್ನು ಸೀಸ್ ಮಾಡಿ ಅದನ್ನು ತಹಸೀಲ್ದಾರ್ ವಶಕ್ಕೆ ಕೊಟ್ಟು ವಕ್ಫ್ ಪ್ರಾಪರ್ಟಿ ಅಂತ ಅಲ್ಲಿಗೆ ಬೋರ್ಡ್ ಹಾಕಿದರು. ಆಗ ಇದು ವಕ್ಫ್ ಪ್ರಾಪರ್ಟಿ ಅಲ್ಲ, ಇದು ದತ್ತಾತ್ರೇಯ ದೇವರಿಗೆ ಸೇರಿದ್ದು ಅಂಥೇಳಿ ಅವತ್ತಿನ ಕಾಲಘಟ್ಟದಲ್ಲಿ ಕಾಶಿರಾಯರು, ಸ್ವತಂತ್ರ ಹೋರಾಟಗಾರ ಅಣ್ಣಪ್ಪ ಶೆಟ್ಟರು, ನಾಗರಾಜ ರಾಯರು ಇವರೆಲ್ಲ ಸರ್ಕಾರಕ್ಕೆ ಮನವಿ ಕೊಟ್ಟರು. ಮನವಿಯನ್ನು ಸರ್ಕಾರ ಸಕಾರಾತ್ಮಕವಾಗಿ ಪುರಸ್ಕರಿಸ್ತಾ ಇದ್ದಿದ್ದರಿಂದ ನ್ಯಾಯಾಲಯಕ್ಕೆ ಹೋದರು. ನ್ಯಾಯಾಲಯ ತೀರ್ಪು ಕೊಟ್ಟು ವಕ್ಫ್ ಬೋರ್ಡಿಗೆ ಸೇರಿಸಿರೋದು ರಾಂಗ್, ಇದು ವಾಪಸ್ ಇದನ್ನ ಮುಜರಾಯಿ ಇಲಾಖೆಗೆ ಸೇರಿಸ್ಬೇಕು. ಮತ್ತು 1975ಗಿಂತ ಮುಂಚೆ ಯಾವುದು ಪೂಜಾ ವಿಧಿಗಳಿತ್ತು ಅದನ್ನು ಕೋಡಿಫೈ ಮಾಡಿ ಆ ಪೂಜಾ ವಿಧಿಗಳ ಪ್ರಕಾರನೇ ನೀವು ಪೂಜಾ ಪದ್ಧತಿಗಳನ್ನು ಪುನರ್ಸ್ಥಾಪನೆ ಮಾಡಬೇಕು ಅಂತ ಹೇಳಿ ತೀರ್ಪು ಕೊಡ್ತು. ಅವಾಗ ಕೋಡಿಫೈ ಮಾಡಬೇಕಿತ್ತು ಅಂತ. ಅವಾಗ ಅಸಿಸ್ಟೆಂಟ್ ಕಮಿಷನರ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ ಏನೇನು ಪೂಜಾ ಪದ್ಧತಿ ಇತ್ತು ಅಂತ ಅಭಿಪ್ರಾಯ ಸಂಗ್ರಹಿಸಿದರು. ಆ ಸಂದರ್ಭದಲ್ಲಿ ಹೋಮ ಹವನಗಳನ್ನು ನಡೀತಾ ಇದ್ದಿದ್ದು, ತ್ರಿಕಾಲ ಪೂಜೆ ಆಗ್ತಾ ಇದ್ದಿದ್ದು, ಇವೆಲ್ಲವನ್ನು ಕೂಡ ಅವತ್ತಿನ ಕಾಲಘಟ್ಟದಲ್ಲಿ ಅಸಿಸ್ಟೆಂಟ್ ಕಮಿಷನರಿಗೆ ರಿಪೋರ್ಟ್ ಮಾಡಿದ್ದಾರೆ. ಅವರು ಸರ್ಕಾರಕ್ಕೆ ವರದಿ ಕೊಟ್ಟರು, ಬಟ್ ಸರ್ಕಾರ ಏನೂ ನಿರ್ಣಯ ತೆಗೆದುಕೊಳ್ಳಲಿಲ್ಲ. ಆಮೇಲೆ ಹೈಕೋರ್ಟ್ಗೆ ವಕ್ಫ್ ಬೋರ್ಡ್ ಹೋಯಿತು, ಅಲ್ಲಿ ವಕ್ಫ್ ಬೋರ್ಡ್ ವಿರುದ್ಧ ತೀರ್ಪು ಬಂತು. ಸುಪ್ರೀಂ ಕೋರ್ಟಿಗೆ ಹೋದರು, ಸುಪ್ರೀಂ ಕೋರ್ಟ್ನಲ್ಲೂ ವಕ್ಫ್ ಬೋರ್ಡ್ ವಿರುದ್ಧ ತೀರ್ಪು ಬಂತು. ವಕ್ಫ್ ಬೋರ್ಡ್ ವಿರುದ್ಧವಾಗಿ ತೀರ್ಪು ಬಂತು, ಆದರೂ ನ್ಯಾಯ ಆಗಲಿಲ್ಲ, ಸಿಗಲಿಲ್ಲ. ಮಧ್ಯದಲ್ಲಿ ಮುಜರಾಯಿ ಆಯುಕ್ತರು ಒಂದು ಕೋಡಿಫೈಡು ಸರ್ಕ್ಯುಲರ್ ಹೊರಡಿಸಿ ಇದೇ ರೀತಿ ಪೂಜೆ ನಡಿಬೇಕು ಅಂತ ಒಂದು ಸರ್ಕ್ಯುಲರ್ ಹೊರಡಿಸ್ಬಿಟ್ರು. ಅದನ್ನು ನಾವು ಚಾಲೆಂಜ್ ಮಾಡಿದ್ವಿ. ದತ್ತಪೀಠ ಸಂವರ್ಧನಾ ಸಮಿತಿ ಅದನ್ನು ಚಾಲೆಂಜ್ ಮಾಡ್ತು. ಚಾಲೆಂಜ್ ಮಾಡಿ ಹಿಂದೂ ಅರ್ಚಕರ ನೇಮಕ ಆಗೋದಕ್ಕೆ ಬೇಕಾದಂಥ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ಈಗ ಹಿಂದೂ ಅರ್ಚಕರ ನೇಮಕ ಮಾಡಿಸಿದ್ದೀವಿ. ಸುಪ್ರೀಂ ಕೋರ್ಟ್ವರೆಗೆ ಹೋಗಿ ಹಿಂದೂ ಅರ್ಚಕರ ನೇಮಕ ಮಾಡಿಸಿದ್ದೀವಿ. ಇದು ನ್ಯಾಯಾಲಯದಲ್ಲಿ ಸಿಕ್ಕ ಜಯ. ಇನ್ನೊಂದು ನಮ್ಮ ಬೇಡಿಕೆ ಇರೋದೇನು, ದತ್ಪೀಠ ಬೇರೆ, ಬಾಬಾ ಬುಡನ್ ದರ್ಗಾ ಬೇರೆ. ಆ್ಯಸ್ ಪರ್ ದ ರೆವಿನ್ಯೂ ರೆಕಾರ್ಡ್ಸು ಎರಡೂ ಬೇರೆ ಬೇರೆ ಅಂತ ಹೇಳ್ತಾ ಇದ್ದಾವೆ. ನಾಗೇನಹಳ್ಳಿ ಸರ್ವೆ ನಂಬರ್ 57ರಲ್ಲಿ ಬಾಬಾ ಬುಡನ್ ದರ್ಗಾ ಇದೆ ಕಂದಾಯ ದಾಖಲೆ ಪ್ರಕಾರ. ಟೆನೆಂಟ್ ಆ್ಯಕ್ಟ್ ಬರೋದಕ್ಕೆ ಮುಂಚೆ ಬಾಬಾ ಬುಡನ್ ದರ್ಗಾ ಹೆಸರಿಗೆ ಇದ್ದಿದ್ದು 111 ಎಕರೆ ಜಮೀನು. ಈಗ ಟೆನೆಂಟ್ದಾರರಿಗೆ ಖಾತೆಗೆ ಹೋಗಿದೆ. ಈಗ ಬಾಬಾ ಬುಡನ್ ದರ್ಗಾ ಹೆಸರಿನಲ್ಲಿ ಯಾವ ಜಮೀನು ಇಲ್ಲ. ದತ್ತಾತ್ರೇಯ ದೇವ್ರ ಹೆಸರಿನಲ್ಲಿ ಇದ್ದಿದ್ದು 1846 ಎಕರೆ ಜಮೀನು. ಒಂದು 400 ಎಕರೆ ಟೆನೆಂಟು ಯಾರೋ ಈಗ ಹಾಕ್ಕೊಂಡಿದ್ರು ಅವ್ರ ಹೆಸರಿಗೆ ಹೋಗಿದೆ. ಇನ್ನು ಉಳಿದಿದ್ದು ಸರ್ಕಾರಿ ಬಂಜರಾಗಿ ಈಗ ದತ್ತಾತ್ರೇಯ ದೇವ್ರ ಹೆಸರಿನಲ್ಲಿ ಯಾವ ಜಮೀನು ಇಲ್ಲ. ಇಷ್ಟೆಲ್ಲ ಇರುವಂಥದ್ದು ಸ್ಪಷ್ಟವಾಗಿ ದರ್ಗಾ ಬೇರೆ ಪೀಠ ಬೇರೆ ಅಂತ ಇರಬೇಕಾದ್ರೆ ಈಗ ಬೇಕಾಗಿರೋದೇನು, ಇಚ್ಛಾಶಕ್ತಿಯ ಪ್ರಕಟೀಕರಣ ಆಗಬೇಕು. ಮುಂಚೆ ನ್ಯಾಯಾಲಯದಲ್ಲಿ ಕೇಸ್ ಇತ್ತು, ಡಿಸಿಷನ್ ತಗೊಳ್ಳೋದಕ್ಕೆ ನ್ಯಾಯಾಲಯ ತೀರ್ಪು ಕೊಡಲಿ ಅಂತ ಹೇಳ್ತಿದ್ರು. ಈಗ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಈಗ ಬೇಕಾಗಿರೋದು ಇಚ್ಛಾಶಕ್ತಿಯ ಪ್ರಕಟೀಕರಣ ಮಾಡಲಿ ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾಯಿದ್ದೀವಿ. ನಾವು ಮುಸಲ್ಮಾನರದ ಜಾಗನೂ ಕಿತ್ಕೊಳಕ್ಕೆ ಹೋಗಿಲ್ಲ, ಶಾಖಾದ್ರಿ ಜಾಗನೂ ಕಿತ್ಕೊಳಕ್ಕೆ ಹೋಗಿಲ್ಲ. ನಮ್ಮ ಜಾಗ ನೀವು ಅತಿಕ್ರಮಿಸ್ಕೊಂಡಿದ್ದೀರಿ, ಬಿಟ್ಟು ಹೋಗಿ. ನೀವು ಬಾಬಾ ಬುಡನ್ ದರ್ಗಾ ನಾಗೇನಹಳ್ಳಿಲಿದೆ, ಅಲ್ಲಿ ನೀವು ದರ್ಗಾಕ್ಕೆ ನಿಮ್ಮ ಪೂಜಾ ಪದ್ಧತಿ ಪ್ರಕಾರ, ಸೂಫಿ ಪ್ರಕಾರ ಮಾಡ್ತಿರೋ, ಇಸ್ಲಾಂ ಪ್ರಕಾರ ಮಾಡ್ತಿರೋ, ಅಥವಾ ಇನ್ಯಾವುದೋ ಪದ್ಧತಿ ಮಾಡ್ತಿರೋ, ಅದು ನಿಮಗೆ ಬಿಟ್ಟಿದ್ದು, ನೀವು ಮಾಡಿ. ಅದು ಇದನ್ನೇ ಯಾಕೆ ಅತಿಕ್ರಮಿಸ್ಕೊಂಡಿದ್ದೀರಿ ಅನ್ನೋದು ನಮ್ಮ ಪ್ರಶ್ನೆ ಇದೆ, ನಮ್ಮ ಹೋರಾಟ ಇದೆ. ಆ ಹೋರಾಟನ ಕಂಟಿನ್ಯೂ ಮಾಡ್ತಲೇ ಬಂದಿದ್ದೀವಿ.
ಹೋರಾಟನ ಮುಂದುವರಿಸ್ತೀವಿ. ಮತ್ತು ನಾವು ರಾಜಕೀಯ ಲಾಭ ನಷ್ಟ ಲೆಕ್ಕಾಚಾರ ಹಾಕಿ ಈ ಹೋರಾಟವನ್ನು ಕೈಗೆತ್ಕೊಂಡಿದ್ದಲ್ಲ. ಅವತ್ತಿದ್ದ ಕಾಂಗ್ರೆಸ್ಸೇ ಹಿಂದೂಗಳಿಗೆ ನ್ಯಾಯ ಕೊಟ್ಟಿದ್ದರೆ ಲಾಭ ಅವರಿಗೆ ಆಗ್ತಿತ್ತು. ನಂತರ ಬಂದ ಜನತಾ ಪಾರ್ಟಿ, ಜನತಾ ದಳವೇ ಹಿಂದೂಗಳ ಪರವಾಗಿ ನಿಂತಿದ್ದರೆ ಲಾಭ ಅವರಿಗೆ ಆಗ್ತಿತ್ತು. ಕಾಂಗ್ರೆಸ್ ಆಗಲಿ, ಅದರ ನಂತರ ಬಂದಂಥ ಜನತಾ ಪಾರ್ಟಿ ಆಗಲಿ, ಸತ್ಯ ಗೊತ್ತಿದ್ದರೂ ಕೂಡ ಹಿಂದೂಗಳ ಪರ ನಿಲ್ಲಿಲ್ಲ. ಖಾಸಗಿಯಾಗಿ ಹೇಳೋರು, ನೀವು ಹೇಳ್ತಿರೋದು ಕರೆಕ್ಟ್ ಮಾರಾಯ, ನಾನು ರೆಕಾರ್ಡ್ ನೋಡಿದ್ದೀನಿ, ಇದು ಹಿಂದೂಗಳದ್ದೇ, ಏನು ಮಾಡೋದು ಹೇಳು, ನಾವು ರಾಜಕೀಯದಲ್ಲಿ ಇದ್ದೀವಿ ಅನ್ನೋರು. ಅಂದರೆ ಅವರು ಓಟಿನ ಆಸೆಗೆ ಜೊಲ್ ಸುರಿಸ್ಕೊಂಡು ಅನ್ಯಾಯ ಮಾಡಿದ್ದ ಪರಿಣಾಮ ರಾಜಕೀಯ ಲಾಭ ಬಿ ಜೆ ಪಿಗಾಯಿತು. ಅವರೇ ನ್ಯಾಯ ಕೊಟ್ಟಿದ್ದರೆ, ಅನ್ಯಾಯ ಮಾಡದೇ ಇದ್ದಿದ್ದರೆ ರಾಜಕೀಯ ಲಾಭ ಅವರಿಗೆ ಆಗ್ತಿತ್ತು. ಅವರು ಅನ್ಯಾಯ ಮಾಡಿದ್ರು, ಅನ್ಯಾಯದ ಫಲವಾಗಿ ಕಾಂಗ್ರೆಸ್ಸು ದುರ್ಬಲ ಆಯಿತು. ಬಟ್ ಇನ್ನೊಂದು ಏನಂದರೆ, ತಮ್ಮದೇ ಸರ್ಕಾರ ಇತ್ತು, ಬಿ ಜೆ ಪಿ ಸರ್ಕಾರ ಇದ್ದಾಗ ಈ ಸಮಸ್ಯೆ ಪರಿಹರಿಸ್ಬೋದು ಅಂತ ಒಂದು ಆರೋಪ ಈ ವಿರೋಧ ಪಕ್ಷದವ್ರದ್ದು. ಅವ್ರದ್ದೇ ಸರ್ಕಾರ ಇದ್ದಾಗ ಈ ಸಮಸ್ಯೆ ಪರಿಹರಿಸ್ಬೋದು, ಯಾಕೆ ಬರಲಿಲ್ಲ ಅನ್ನೋದು ಅವರಿಗೆ ಅರೆಬರೆ ತಿಳುವಳಿಕೆ ಇದೆ ಅಥವಾ ದುರುದ್ದೇಶ ಇದೆ. ನಮಗೆ ಅಧಿಕಾರ ಇದ್ದ ಕಾರಣಕ್ಕೇ ಹಿಂದೂ ಅರ್ಚಕರ ನೇಮಕ ಆಗಿದೆ. ನಿಮ್ಮ ಕಾಂಗ್ರೆಸ್ಸು, ನಿಮ್ಮ ಸಿದ್ದರಾಮಯ್ಯನೇ ಇದ್ದಿದ್ದರೆ ಹಿಂದೂ ಅರ್ಚಕರ ನೇಮಕ ಮಾಡೋಕ್ಕೆ ಬರ್ತಿರಲಿಲ್ಲ. ನಮ್ಮ ಬಿ ಜೆ ಪಿ ಇದ್ದ ಕಾರಣಕ್ಕೆ ಹಿಂದೂ ಅರ್ಚಕರ ನೇಮಕ ಆಯಿತು. ಸಿ ಟಿ ರವಿ MLA ಆಗಿದ್ದ ಕಾರಣಕ್ಕೆ ಹಿಂದೂ ಅರ್ಚಕರ ನೇಮಕ ಆಯಿತು. ಅದಕ್ಕೆ ಪೂರಕವಾಗಿ ಜಡ್ಜ್ಮೆಂಟನ್ನು ನಾವು ಬಳಸ್ಕೊಂಡ್ವಿ. ನೀವೇನು ಮಾಡಿದ್ರಿ? ಜಡ್ಜ್ಮೆಂಟ್ ಬಂದಿತ್ತು, ಅದನ್ನು ರಿವರ್ಸ್ ಮಾಡಿದ್ರಿ. ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ಮಾಡಿ ಜಡ್ಜ್ಮೆಂಟೇ ರಿವರ್ಸ್ ಮಾಡಿ ಮತ್ತು ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಹಾಕಿದ್ರಿ. ಅಂತ ಅನ್ಯಾಯ ಮಾಡಿದ್ರಿ. ಇವರು ನಮಗೆ ಇವತ್ತು ಪಾಠ ಹೇಳ್ತಾರೆ. ಅದನ್ನು ನಾವೇನು ಮಾಡಿದ್ವಿ, ಆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನೇ ಬಳಸ್ಕೊಂಡು ನ್ಯಾಯ ಕೊಟ್ವಿ. ಮತ್ತು ಅಲ್ಲಿಗೆ ಹೋಗೋಕ್ಕೆ ನೆಟ್ಟಿಗೆ ರಸ್ತೆ ಇರಲಿಲ್ಲ. ಬಿ ಜೆ ಪಿ ಇದ್ದ ಕಾರಣಕ್ಕೆ ಅಲ್ಲಿ ರಸ್ತೆ, ಕಾಂಕ್ರೀಟ್ ರಸ್ತೆಯನ್ನು ಸೇರಿಸಿ ರಸ್ತೆ ಮಾಡಿಸ್ತು. ಬಿ ಜೆ ಪಿ ಇದ್ದ ಕಾರಣಕ್ಕೆ ಅಲ್ಲಿ ಸೌಲಭ್ಯಗಳನ್ನು ಒದಗಿಸ್ಕೊಟ್ವಿ. ನೀವೇನು ಮಾಡಿದ್ರಿ? ಅಲ್ಲಿ ಜನ ಓಡಾಡಲೇಬಾರ್ದು, ಆ ಥರ ಗುಂಡಿ ಬಿದ್ದ ರಸ್ತೆಗಳನ್ನು ಮಾಡಿದ್ರಿ. ಹಾಗಾಗಿ ಅವ್ರು ನಮಗೆ ಪಾಠ ಹೇಳೋದು ಬೇಡ. ನೀವು ಅನ್ಯಾಯ ಮಾಡದೇ ಇದ್ದಿದ್ರೆ ನಾವು ಹೋರಾಟ ಮಾಡೋ ಅವಶ್ಯಕತೆನೇ ಬರ್ತಿರ್ಲಿಲ್ಲ. ನೀವು ಅನ್ಯಾಯ ಮಾಡಿದ್ರಿ, ಹಂಗಾಗಿ ನಾವು ಹೋರಾಟ ಮಾಡಬೇಕಾಯ್ತು. ನಾನು ಅದನ್ನೇ ಮತ್ತೆ ಕೇಳ್ತೇನೆ, ಶಾಖಾದ್ರಿ ಆಡಳಿತಕ್ಕೂ ನಿಮಗೆ ಏನು ಹೋರಾಟ ಮಾಡಿದ ಆ ಆಡಳಿತಕ್ಕೂ ಏನು ಡೆವಲಪ್ಮೆಂಟ್ ಕಾಣ್ತು ಆ ಕ್ಷೇತ್ರ ಅಂತ? ಈಗ ಶಾಖಾದ್ರಿ ಆಡಳಿತದಲ್ಲಿ ಬರೀ ಡಬ್ಬಿಗಡಿಗೆ ತಗೊಂಡೋಗಿ ಅವನು ಸ್ವಂತ ಲಾಭಕ್ಕೆ ಉಪಯೋಗಿಸ್ಕೊಳ್ಳೋಣ. ಈಗ ಮುಜರಾಯಿ ಡಿಪಾರ್ಟ್ಮೆಂಟಿಗೆ ಅದರ ಕಾಣಿಕೆ ಬರ್ತಾ ಇದೆ. ಅಲ್ಲಿ ಶಾಖಾದ್ರಿ ಆಡಳಿತದ ಅವಧಿಯಲ್ಲಿ ಯಾವ ಮೂಲಸೌಕರ್ಯಗಳು ಇರಲಿಲ್ಲ. ಕುಡಿಯೋ ನೀರು ಇರಲಿಲ್ಲ, ಸ್ವಚ್ಛತೆ ಇರಲಿಲ್ಲ, ಶೌಚಾಲಯ ಇರಲಿಲ್ಲ, ರಸ್ತೆ ಇರಲಿಲ್ಲ, ಏನೂ ಇರಲಿಲ್ಲ. ಈಗ ನಾವು ಅಲ್ಲಿ ರಸ್ತೆ ಮಾಡಿ, ಸ್ವಚ್ಛತೆಗೆ ಅವಕಾಶ ಕೊಟ್ಟು, ಕುಡಿಯೋ ನೀರನ್ನು ಒದಗಿಸಿ, ಶೌಚಾಲಯ ನಿರ್ಮಾಣ ಮಾಡಿ, ಮೂಲ ಸೌಲಭ್ಯವನ್ನು ಒದಗಿಸ್ಕೊಟ್ಟಿದ್ದೀವಿ. ನಮ್ಮ ಆಗ್ರಹ ಇರೋದು ದರ್ಗಾ ಬೇರೆ, ಪೀಠ ಬೇರೆ. ನೀವು ದರ್ಗಾನ ತಗೊಂಡೋಗಿ ನಿಮ್ಮ ಬಾಬಾ ಬುಡನ್ ದರ್ಗಾದಲ್ಲಿ ಇಟ್ಕೊಳ್ಳಿ. ಇದು ದತ್ತಾತ್ರೇಯ ದೇವ್ರ ಕ್ಷೇತ್ರ. ಇದನ್ನು ಮಾಡೋದನ್ನು ನಿಮ್ಮ ದೇವ್ರ ಮೆಚ್ಚಲ್ಲ. ಗೊತ್ತಿದ್ದು ನೀವು ತಪ್ಪು ಮಾಡ್ತಾಯಿದ್ದೀರಿ. ನೀವು ಇದರಿಂದಾಗಿ ಸಾರ್ವಜನಿಕ ನೆಮ್ಮದಿಗೆ ಧಕ್ಕೆ ಆಗ್ತಾಯಿದೆ. ನಿಮ್ಮಿಂದಾಗಿ ಕ್ಷೋಭೆ ನಿರ್ಮಾಣ ಆಗ್ತಾಯಿದೆ. ನಿಮ್ಮ ತಪ್ಪನ್ನು ನೀವು ಸರಿಪಡಿಸ್ಕೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ. ಮುಸ್ಲಿಂ ಥರದಲ್ಲಿ ತೆಂಗಿನಕಾಯಿ ಹೊಡೆಯಲ್ಲ, ಅದೆಲ್ಲ ಇದೆ. ಅಲ್ಲಿ ಪದ್ಧತಿ ನೋಡಿದರೆ ತೆಂಗಿನಕಾಯಿ ಹೊಡೆಯೋದು ಪೂಜೆ ಮಾಡ್ತಾರೆ. ಅದರಲ್ಲಿ ಹಿಂದೂ ಪದ್ಧತಿನ ಮುಸ್ಲಿಮ್ಸ್ ಒಪ್ಕೊಂಡಿರ ಅಂತ ಅನಿಸುತ್ತಾ ನಿಮಗೆ? ನೋಡಿ, ಹಿಂದೂಗಳು ನಾವು ಬಹುದೇವ ಆರಾಧಕರು. ಆದರೂ ದೇವನೊಬ್ಬ ನಾಮ ಹಲ್ವನೋ ತತ್ವದ ಮೇಲೆ ನಂಬಿಕೆ ಇಟ್ಟಿದ್ದೀವಿ. ಒಂದೇ ರೀತಿ ಪೂಜೆ ಮಾಡಬೇಕು ಅಂತ ಇಲ್ಲ. ನಾವು ಹೂವು ಇಡ್ಬೋದು, ತೆಂಗಿನಕಾಯಿ ಹೊಡಿಬೋದು, ಕರ್ಪೂರನೂ ಹಾಕ್ಬೋದು, ಉದ್ಬತ್ತಿನೂ ಬೆಳಗ್ಬೋದು, ಏನೂ ಇಲ್ಲದೆ ಕೈ ಮುಗಿದು ಬರ್ಬೋದು. ಭಕ್ತ ಮತ್ತು ಭಗವಂತನ ನಡುವೆ ನಮಗೆ ನೂರಾರು ಬಗೆಯಲ್ಲಿ ಭಗವಂತನನ್ನು ಆರಾಧಿಸೋದಕ್ಕೆ ಒಂದು ಮುಕ್ತತೆಯನ್ನು ಭಾರತೀಯ ನೆಲ ಕೊಟ್ಟಿದೆ. ಇಸ್ಲಾಂ ಕೊಟ್ಟಿದೆಯಾ? ಇಸ್ಲಾಮು ನನ್ನ ತಿಳುವಳಿಕೆ ಪ್ರಕಾರ ಅಲ್ಲಾಹನನ್ನು ಹೊರತುಪಡಿಸಿ ಇನ್ನೊಂದು ದೇವರ ಅಸ್ತಿತ್ವವನ್ನು ನಿರಾಕರಿಸುತ್ತೆ. ಅಂದರೆ ಅಲ್ಲಾಹನನ್ನು ಹೊರತುಪಡಿಸಿ ಅಸ್ತಿತ್ವ ನಿರಾಕರಿಸೋದು ಮಾತ್ರ ಅಲ್ಲ, ಅಲ್ಲಾಹನನ್ನು ಹೊರತುಪಡಿಸಿ ಅನ್ಯ ದೇವರನ್ನು ಪೂಜಿಸುವವರನ್ನು ಕಾಫಿರರು ಅಂತ ಪರಿಗಣಿಸುತ್ತೆ. ಈ ದತ್ತಪೀಠ ಹೋರಾಟನ ಹಿಂದೆ ಯಡಿಯೂರಪ್ಪರು, ಸದಾನಂದಗೌಡ ಅವರೆಲ್ಲ ಬಂದಾಗ ಒಂದೇನು ಅರೆಸ್ಟ್ ಮಾಡಿ ಅದೆಲ್ಲ ದೊಡ್ಡ ವಿಷಯ ಆಗಿತ್ತು. ಎಡಪಂಥೀಯರೊಂದು ಕಡೆ ಅಟ್ಯಾಕ್ ಮಾಡ್ತಾಯಿದ್ರು. ಈಗ ಅದೆಲ್ಲ ಒಂದು ರೀತಿ ತೆಂಡಾಗಿದೆ. ಈಗ ಇದ್ರ ಯಾವ ರೀತಿ ವೇಗ ತೊಗೊಳ್ತೀರಿ? ರಾಜ್ಯದ ಯಾವ ನಾಯಕರು ಬರ್ಬೋದು ಅಂತೇಳಿ. ಅಲ್ಲ, ನಾವೀಗೇನು ಹೇಳ್ತಾ ಇದ್ದೀವಿ, ಸಂಪೂರ್ಣ ಮುಕ್ತಿ ಆಗಬೇಕು ದತ್ತಪೀಠದ್ದು. ನಮ್ಮದು ಅಂತಿಮವಾದ ಗುರಿ ಏನು? ಸಂಪೂರ್ಣ ಮುಕ್ತಿ ಆಗಬೇಕು. ಅತಿಕ್ರಮಣ ಮಾಡಿರೋರು ಬಿಟ್ಟು ಹೋಗಬೇಕು. ಅದಕ್ಕೆ ಪ್ರಜಾಸತ್ತಾತ್ಮಕ ಮಾರ್ಗದಲ್ಲಿ ನಾವು ಹೋರಾಟ ಮುಂದುವರಿಸ್ತಾ ಇದ್ದೀವಿ. ಸರ್ಕಾರಕ್ಕೂ ಆಗ್ರಹ ಮಾಡ್ತೇವೆ, ನೀವು
ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ, ಈ ದಾಖಲೆಗಳನ್ನು ಪರಿಶೀಲನೆ ಮಾಡಿ. ನಾವೇನಾದರೂ ದರ್ಗವನ್ನು ಅತಿಕ್ರಮಿಸ್ಕೊಂಡಿದ್ರೆ ಈ ಹೋರಾಟಗಾರರ ಪರವಾಗಿ ನಾನು ಮಾತು ಕೊಡೋಕ್ಕೆ ತಯಾರಿದ್ದೀನಿ, ನಾವು ಬಿಟ್ಟು ಹೋಗ್ತೀವಿ. ಅವರು ಅತಿಕ್ರಮಿಸ್ಕೊಂಡಿದ್ರೆ ಅವ್ರು ಬಿಟ್ಟು ಹೋಗ್ಬೇಕಲ್ವಾ? ನೀವು ಹೇಳಿ ಅವರಿಗೆ ಬಿಟ್ಟು ಹೋಗಿ ಅಂತೇಳಿ. ನಾವು ರೆಕಾರ್ಡ್ ಇಟ್ಟು, ರೆವಿನ್ಯೂ ರೆಕಾರ್ಡ್ ಇಟ್ಟೇ ಹೇಳ್ತಾ ಇದ್ದೀವಿ, ಕಂದಾಯದ ರೆಕಾರ್ಡ್ ಇಟ್ಟೇ ಹೇಳ್ತಾ ಇದ್ದೀವಿ, ಕಂದಾಯ ಇಲಾಖೆ ರೆಕಾರ್ಡನ್ನು, ಮುಜರಾಯಿ ಇಲಾಖೆ ರೆಕಾರ್ಡ್ ಇಟ್ಟೇ ಹೇಳ್ತಾ ಇದ್ದೀವಿ. ಟೆನೆಂಟ್ ಆ್ಯಕ್ಟ್ ಬಂದಾಗ ದತ್ತಾತ್ರೇಯ ದೇವರ ಹೆಸರಿನಲ್ಲಿ ಜಮೀನಿತ್ತೆ ಹೊರತು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾದ ಹೆಸರಿನಲ್ಲಿ ಇರಲಿಲ್ಲ. ಅದು ಆಮೇಲೆ ನೀವು ಜೋಡಿಸಿರೋದು. ದತ್ತಾತ್ರೇಯ ದೇವರ ಹೆಸರಲ್ಲೇ ಜಮೀನಿದ್ದಿದ್ದು. ಆ ಗ್ರಾಮದ ಹೆಸರು ಇನಾಮ್ ದತ್ತಾತ್ರೇಯ ಪೀಠ, ಬಾಬಾ ಬುಡನ್ಗಿರಿ ಅಲ್ಲ, ಆ್ಯಸ್ ಪರ್ ದ ರೆಕಾರ್ಡ್ಸ್. ಹಾಗಾಗಿ ಆ ಸತ್ಯವನ್ನು ಎತ್ತಿಡಿರಿ. ಆ ಸತ್ಯ ಎತ್ತಿಡಿದ್ರೆ, ನ್ಯಾಯ ಕೊಡಿಸಿದರೆ ನಮಗೆ ಹೋರಾಟದ ಅವಶ್ಯಕತೆ ಇಲ್ಲ. ಈಗ 1000 ದೇವಸ್ಥಾನಗಳಿಗೆ ಹೇಗೆ ಹೋಗ್ತಾರೆ ಹಾಗೆ ಇದಕ್ಕೂ ಹೋಗ್ತಾರೆ ಬರ್ತಾರೆ. ಸಂಘಟಿತ ಪ್ರಯತ್ನ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅದನ್ನು ಮಾಡಿ. ನೀವು ಮಾಡದೇ ಇದ್ದರೆ ಮಧ್ಯದಲ್ಲಿ ಕೋರ್ಟಲ್ಲಿ ಕೇಸ್ ಇಲ್ಲದೆ ಇದ್ದಿದ್ರೆ ನಮ್ಮ BJP ಇದ್ದಾಗಲೇ ಮಾಡ್ತಿದ್ವಿ. ನೀವು ಇವತ್ತಿಲ್ಲ ನಾಳೆ ಮಾಡೇ ಮಾಡ್ತೀವಿ. ಈ ಧರ್ಮಸ್ಥಳದ ಏನು ಉತ್ಖನನ ನಡೀತಲ್ಲ, ಆ ರೀತಿ ನೀವೇನಾದ್ರು ದತ್ತಪೀಠದಲ್ಲಿ ಉತ್ಖನನ ಆಗಬೇಕು ಅಂತ ನಿಮ್ದೇನೋ ನಿರೀಕ್ಷೆ ಇದೆಯಾ? ನಾವು ಹೇಳ್ತೀವಿ, ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಯಬೇಕಾದ ಅವಶ್ಯಕತೆ ಇಲ್ಲ. ಹಯವರ್ಧನ್ ರಾವ್ ಅವರ ಗೆಜೆಟಿಯರ್ನಲ್ಲೇ ಹೇಳಿದ್ದಾರೆ, ಮುಸ್ಲಿಮ್ಸ್ ಹ್ಯಾವ್ ಕನ್ಸ್ಟ್ರಕ್ಟೆಡ್ ದರ್ಗಾ ಹಿಯರ್ ರೀಸೆಂಟ್ಲಿ. ಅಂದರೆ ಇತ್ತೀಚೆಗೆ ದರ್ಗಾ ನಿರ್ಮಾಣ ಮಾಡಿದ್ದಾರೆ. ಬಾಬಾ ಬುಡನ್ಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಬಾಬಾ ಬುಡನ್ ದರ್ಗಾ ಇವತ್ತಿಗೂ ನಾಗೇನಹಳ್ಳಿ ಗ್ರಾಮದಲ್ಲಿ ಇದೆ, ದಾಖಲೆಗಳ ಪ್ರಕಾರನೇ. ಅದು ಒಂದೇ ಅಲ್ಲ. ಇಷ್ಟು ಸ್ಪಷ್ಟವಾಗಿರಬೇಕಾದ್ರೆ ಇದನ್ನು ಹೇಳೋಕ್ಕೇನು ಹೇಳಿ. ಇದೇ ನಾವು ಸಿವಿಲ್ ಸೂಟ್ ಹಾಕಬೇಕು. ಆ ಸಿವಿಲ್ ಸೂಟು ಭಾರತದ ನ್ಯಾಯಾಲಯದ ವ್ಯವಸ್ಥೆಯಲ್ಲಿ 6-7 ದಶಕಗಳ ಕಾಲ ನಡೆಯುತ್ತೆ ಸಿವಿಲ್ ಸೂಟು. ಈಗ ಅಯೋಧ್ಯೆದು ಕೂಡ 8-9 ದಶಕಗಳ ಕಾಲ ನಡೀತು. ಸ್ವತಂತ್ರ ಪೂರ್ವದಿಂದ ಹಿಡಿದು ಸ್ವತಂತ್ರ ನಂತರ ಮೋದಿ ಬರಬೇಕಾಯ್ತು ಆ ಕಾಲಘಟ್ಟ ಅಯೋಧ್ಯೆ ನಿರ್ಮಾಣ ಮಾಡೋಕ್ಕೆ. ಅವತ್ತು ಸರ್ಕಾರವೇ ಸ್ವತಂತ್ರ ಬಂದ ದಿನಲೇ ಜವಾಹರ್ಲಾಲ್ ನೆಹರು ಸರ್ಕಾರನೇ ತಗೊಂಡಿದ್ದರೆ ಅವರು ಈ ರೀತಿ ಮೂಲಗುಂಪಾಗೋ ಪರಿಸ್ಥಿತಿನೂ ಬರ್ತಿರಲಿಲ್ಲ. ಯಾಕೆ ತಗೊಳ್ಳಿಲ್ಲ ನಿರ್ಣಯನ? ಸುಲಭ ಇತ್ತಲ್ಲ. ಭಾರತ ವಿಭಜನೆ ಆಗಿತ್ತು, ಮತಾಂಧರೆಲ್ಲರೂ ದೇಶ ಬಿಟ್ಟೇ ಹೋಗಿದ್ದರು. ಆ ಸಂದರ್ಭದಲ್ಲಿ ಅಯೋಧ್ಯೆ, ಕಾಶಿ, ಮಥುರಾ ಈ 3 ಕೂಡ ಹಿಂದೂ ದೇವಾಲಯಗಳಾಗಿ ಪುನರ್ ನಿರ್ಮಾಣ ಮಾಡ್ತೀವಿ ಅಂತ ಒಂದು ಸಾಲಿನ ನಿರ್ಣಯ ಮಾಡಿದರೆ ಇಡೀ ಕಾಂಗ್ರೆಸ್ನ ಬೆಂಬಲಿಸಿದವರೆಲ್ಲ ಆನಂದದಲ್ಲಿರ್ತಿದ್ರು. ಪುಣ್ಯ ಅವರಿಗೆ ಹೋಗ್ತಿತ್ತು. ಅವರಿಗೆ ಯೋಗ್ಯತೆ ಇರಲಿಲ್ಲ. ಯೋಗ ಇತ್ತು, ಯೋಗ್ಯತೆ ಇರಲಿಲ್ಲ. ಯೋಗ್ಯತೆ ಇಲ್ಲದೆ ಇದ್ದಿದ್ದರಿಂದ ಆ ಪುಣ್ಯದಿಂದ ವಂಚಿತರಾದರು. ಇತಿಹಾಸದಲ್ಲಿ ಅವರಿಗೆ ಒಂದು ಕಪ್ಪು ಚುಕ್ಕಿ ಅದು. ನರೇಂದ್ರ ಮೋದಿಯವರಿಗೆ ಯೋಗನೂ ಇತ್ತು, ರಾಮ ಮಂದಿರ ನಿರ್ಮಾಣ ಮಾಡಬೇಕು ಅನ್ನುವಂಥ ಸಂಕಲ್ಪದ ಯೋಗ್ಯತೆಯೂ ಇತ್ತು. ಹಂಗಾಗಿ ನಿರ್ಮಾಣ ಆಯಿತು. ಅವರೇ ಧರ್ಮಧ್ವಜ ಆರಿಸ್ಬೇಕಾಯ್ತು. ಈ ಧರ್ಮಧ್ವಜವನ್ನು ಜವಾಹರ್ಲಾಲ್ ನೆಹರೂನೇ ಆರಿಸ್ಬೋದಿತ್ತು. ಹೋಗಲಿ, ಅವರ ಅಪ್ಪ ಆರಿಸೋಕ್ಕಾಗಲ್ಲ, ಮಗಳು ಶ್ರೀಮತಿ ಇಂದಿರಾ ಗಾಂಧಿನಾರು ಆರಿಸ್ಬೋದಿತ್ತು. ಇಲ್ಲ, ಮೊಮ್ಮಗ ರಾಜೀವ್ ಗಾಂಧಿ ಆದರೂ ಆರಿಸ್ಬೋದಾಗಿತ್ತು. ಮಾಡಲಿಲ್ವಲ್ಲ. ಈ ಮುಂದಿನ ದಿವಸಗಳಲ್ಲಿ ಹಿಂದೂಗಳ ಪರವಾಗಿ ದತ್ತಪೀಠ ವಶ ಆಗುತ್ತೆ ಅಂತ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಅಥವಾ ನಿರೀಕ್ಷೆ ಇದೆಯಾ ಅಂತ? ಅದೇ ನೋಡಿ, ಸತ್ಯಮೇವ ಜಯತೆ. ಸತ್ಯಕ್ಕೆ ಜಯ ಆಗಲೇಬೇಕು. ಇವತ್ತಿಲ್ಲ ನಾಳೆ ಸತ್ಯ ಹಿಡಿಲೇಬೇಕು. ಸತ್ಯ ಏನು ಅಂದರೆ ದತ್ತಾತ್ರೇಯ ಪೀಠ ಬೇರೆ, ಬಾಬಾ ಬುಡನ್ ದರ್ಗಾ ಬೇರೆ. ಈ ಸತ್ಯ ಇವತ್ತಿಲ್ಲ ನಾಳೆ ಬಂದೇ ಬರುತ್ತೆ. ಈಗ ನನಗಿಂತ ಮುಂಚೆ 2 ತಲೆಮಾರು ಹೋರಾಟ ಮಾಡಿದ್ದಾವೆ. ಈಗ ನಾನು 3ನೇ ತಲೆಮಾರು. ನನ್ನ ನಂತರದ ಪೀಳಿಗೆ ಹೋರಾಟವನ್ನು ಮುಂದುವರಿಸ್ಬೋದು. ಹೋರಾಟ ನಿಲ್ಲದಿಲ್ಲ. ಈ ಹೋರಾಟ ಮುಂದುವರಿಯುತ್ತೆ. ಈ ದತ್ತಪೀಠ ಹೋರಾಟದಲ್ಲಿ ಯಾರ್ಯಾರನ್ನ ಹಿರಿಯರನ್ನ ಸ್ಮರಿಸ್ಕೊಳ್ತೀರಿ ಈ ಸಂದರ್ಭದಲ್ಲಿ? ವಿಠಲ್ ರಾಯರು ನಮ್ಮ ನಡುವೆ ಇಲ್ಲ. ದಾಖಲೆಗಳನ್ನು ಕಲೆಕ್ಟ್ ಮಾಡಿ ಅದಕ್ಕೊಂದು ಹೋರಾಟಕ್ಕೆ, ಕಾನೂನುಬದ್ಧವಾಗಿರ್ತಕ್ಕಂಥ ಹೋರಾಟಕ್ಕೆ ಬಲ ಕೊಟ್ಟವರು ವಿಠಲ್ ರಾಯರು. ಅವರಿಗೆ ನಮ್ಮ ಯಶಂ ಭಾಷಾ ಅವರು ಮುಸಲ್ಮಾನ್ ಆದರೂ ಕೂಡ ಆ ಸಮಾಜದ ಒಳಗಿನ ಆಕ್ಷೇಪಣೆಗಳ ನಡುವೆನೂ ಸತ್ಯದ ಪರವಾಗಿ ನಿಂತ್ಕೊಂಡ್ರು. ನಮಗೆ ಶಂಕರನಾರಾಯಣರು ಇವತ್ತು ನಮ್ಮ ನಡುವೆ ಬದುಕಿಲ್ಲ. ಶೇಷಾದ್ರಿಗಳು ನಮ್ಮ ನಡುವೆ ಬದುಕಿಲ್ಲ. ಕೆನರಾ ಹೋಟ್ಲು ಮಾಲೀಕರು, ಅವರು ಉಚಿತವಾಗಿ ನಮಗೆ ಗಾಡಿ ಕೊಡೋರು, ಅವರು ಇವತ್ತು ನಮ್ಮ ನಡುವೆ, ಅವ್ರ ಹಿರಿಯರು ಬದುಕಿಲ್ಲ. ಟೈಪಿಸ್ಟ್ ಕೃಷ್ಣಮೂರ್ತಿಗಳು ಇಲ್ಲಿ ಹನುಮಂತಪ್ಪ ಸರ್ಕಲಲ್ಲಿ ಒಂದು ಟೈಪಿಂಗ್ ಸೆಂಟರ್, ಅವರು ಈಗ ಉಡುಪಿಯಲ್ಲಿದ್ದಾರೆ. ಅವರೆಲ್ಲರೂ ಯೋಗದಾನ ಮಾಡಿದ್ದಾರೆ. ಈ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ
ತುಂಬ ಜನ ಎಲೆಮರೆಕಾಯಿಗಳ ರೀತಿಯಲ್ಲಿ ಇದಕ್ಕೆ ಶಕ್ತಿ ತುಂಬಿದ್ದಾರೆ. ನಾನು ಆರಂಭದಲ್ಲೇ ಹೇಳಿದೆ, ಅಣ್ಣಪ್ಪ ಶೆಟ್ಟರು, ಕಾಶಿರಾಯರು, ನಾಗರಾಜ ರಾಯರ ಹೆಸರಿನಲ್ಲೇ ಕೇಸ್ ಹಾಕಿದ್ದು ಫಸ್ಟು. ಇವರು ಇದಲ್ದಲೇ ತುಂಬ ಜನ VHP ಅಧ್ಯಕ್ಷರಾಗಿ ಶಿವಶಂಕರ್ ಇದ್ದರು. ಅವರು ದಶಕಗಳ ಕಾಲ ಈ ಹೋರಾಟವನ್ನು ಮುನ್ನಡೆಸಿದ್ದಾರೆ. ನಮ್ಮ ಪ್ರೇಮ್ ಕುಮಾರು ನಗರಸಭೆ ಅಧ್ಯಕ್ಷರಾಗಿದ್ದರು, ಸಿಂಗಾರ್ ಮೆಡಿಕಲ್ಸು. ನಾನು ಅವರು ಎಲ್ಲ ಒಂದು ಕಾಲದಲ್ಲಿ ವಧೆ ತಿಂದು ಜೈಲಿಗೆ ಹೋಗಿ ನಾವೆಲ್ಲ ಒಂದು ಹೋರಾಟದ ಗುಂಪುಗಳೇ. ಸುನಿಲ್ ಕುಮಾರ್ ಕಾರ್ಕಳ ಶಾಸಕರು, ಅವ್ರ ನೇತೃತ್ವದಲ್ಲಿ ಮಹೇಂದ್ರ ಈಗ ನಮ್ಮ ನಡುವೆ ಇಲ್ಲ. ನಾವೆಲ್ಲ ಇಡೀ ರಾಜ್ಯ ಸುತ್ತಿದ್ದೀವಿ. ರಾಜ್ಯ ಸುತ್ತಿ ದತ್ತಪೀಠ ಸತ್ಯ ಸಂದೇಶ ಯಾತ್ರೆ ಮಾಡಿದ್ವಿ, ರಥಯಾತ್ರೆ ತಗೊಂಡೋದ್ವಿ, ಪಾದಯಾತ್ರೆ ಮಾಡಿದ್ವಿ. ಹೀಗೆ ಮಾಡಿ ಸಂಘಟಿಸಿದ್ವಿ. ಇದು ನಾನು ಕೆಲವರ ಹೆಸರನ್ನಷ್ಟೇ ಹೇಳಿದೆ. ಪ್ರಮೋದ್ ಮುತಾಲಿಕರು ಆರಂಭದಲ್ಲಿ ಹೇಳಿದೆ. ಪ್ರಮೋದ್ ಮುತಾಲಿಕರು ಅವರು ಮಸ್ತಿದೆ, ಇದನ್ನು ಹೋರಾಟ ಮಾಡಲೇಬೇಕು ಅಂತ ಹೇಳಿ ಈ ಒಂದು ಭಜನೆಗಳ ಮೂಲಕ ಹೋರಾಟದ ರೂಪಿಸಿದರು ಪ್ರಮೋದ್ ಮುತಾಲಿಕರು. ಅನಂತಕುಮಾರ್ ಹೆಗಡೆ ಬಂದು ಭಾಷಣ ಮಾಡಿದ್ದಾರೆ. ಈಗ ಶಾಸಕರೀಗ ನಿಮ್ಮ ಕೆಲಸದ ಒತ್ತಡದಲ್ಲೂ ಸುದ್ದಿಗಾರರ ನ್ಯೂಸ್ಗೆ ನೇರ ಮಾತುಗಳನ್ನು ಹೇಳಿದಿರಿ. ಹಾಗೂ ಇಂದು ಹೇಗೆ ಇದನ್ನು ದತ್ತಪೀಠನ ಯಾವ ಹಂತಕ್ಕೆ ತೊಗೊಂಡೋಗ್ಬೋದು, ಕಾನೂನು ಹೋರಾಟ ಮತ್ತು ಏನು ಧಾರ್ಮಿಕವಾಗಿ ಹೋರಾಟ ಮಾಡೋದು ಅಂತ ಹೇಳಿದ್ರಿಗೋಸ್ಕರ ತಮಗೆ ಧನ್ಯವಾದಗಳು. ನಮಸ್ಕಾರ. ಇಂತಹ 10 ಹಲವು ಸುದ್ದಿಗಳನ್ನು ವೀಕ್ಷಿಸಲು ನಿಮ್ಮ ಸುದ್ದಿಗಾರ ಲೈವ್ ನ್ಯೂಸ್ಗೆ ಭೇಟಿ ನೀಡಿ.